ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಟಿಟಾಸ್ಕ್ ಡೈರಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೇಬಿ ಕುಚ್ 5 ಡೇಸ್ದಾಗಿರುತ್ತೆ. ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಬಿ ಕುಚ್ ಕಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ಮಣಿ ಹಾಕಿ ಹೇಗೆ ಕಟ್ಟೋಣ ಅಂತ ನೋಡೋಣ ಬನ್ನಿ. ಬೇಬಿ ಕುಚ್ಗೆ ನೋಡಿ, ನಾನು ಆಲ್ರೆಡಿ ಲೇಸ್ ತೊಗೊಂಡಿದ್ದೀನಿ. ನಾಲ್ಕನೇ ವಿಡಿಯೋದಲ್ಲಿ ಈ ಥರ ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸಿದೆ. ಇವತ್ತು ನಾನು ನೋಡಿ ಡಬಲ್ ಕಲರ್ ದಾರನ ತೊಗೊಂಡಿದ್ದೀನಿ. ಇದೊಂದು ಕಲರು ಮತ್ತು ಇದೊಂದು ಕಲರು, 2 ಕಲರ್ ದಾರನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 mm ಬೀಡ್ ಬೇಕು. ಫ್ಯಾಬ್ರಿಕ್ ಗ್ಲೂ ಮಾಮೂಲಿ ಇದು ಅಂಟಿಸೋಕೆ ಅಂತ ತಗೊಂಡಿರೋಂಥದ್ದು, ಜರಿ ಥ್ರೆಡ್ಡು, ಹಾಗೆ 1 ಟ್ರಿಮ್ಮರು. ಇವತ್ತಿನ ಕ್ಲಾಸ್ಗೆ ನಾನು ತಗೊಂಡಿರೋಂಥದ್ದು ಮೇನಾಗಿ ಈ ರೀತಿ ಬೀಡು ನೋಡಿ, 2 ರಿಂಗ್ ಬೀಡು ಮತ್ತು ಈ ರೀತಿ ಉಂಡೆ ಬೀಡ್ ಸಿಗುತ್ತಲ್ಲ ಅದು. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂದು ಇನ್ಸ್ಟಾ ಕೂಡ ಇದೆ, ರಿತ್ವಿ ಬೋಟಿಕ್ ಕ್ಲಾಸ್ ಅಂತ. ಅದನ್ನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ನೋಡಿ, ಇದರಲ್ಲಿ ಹೋಲ್ ಇದೆಯಲ್ಲ, ಅದು ಹೋಲು ಮೇಲಂಗೆ ಇರಬೇಕು. ಫಸ್ಟು ನಾನು ಪರ್ಪಲ್ ಕಲರ್ ದಾರ ತಗೊಂಡು ಈ ಲೆಂತ್ ಉದ್ದದಲ್ಲಿ ನೋಡಿ, ಒಂದು ಲೆಂತ್ ಈ ರೀತಿ ಉದ್ದ ಇಟ್ಕೊಂಡು ನಾವು ಎಮ್ಮಿಂಗ್ ಸೂಜಿಗೆ ನಾನು ಆಲ್ರೆಡಿ ಜರಿ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ. ಆ ಜರಿ ಥ್ರೆಡ್ನ ನಾವು ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ 2 ರಿಂದ 3 ಸಲ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ 2 ರಿಂದ 3 ಸಲ ಲಾಕ್ ಆದಮೇಲೆ ನಾವು ಈ ಮಧ್ಯ ಸೂಜಿಯಿಂದ ಕೆಳಗಡೆ ತಗೋಬೇಕು. ನೆಕ್ಸ್ಟು ಇದನ್ನ ಸ್ವಲ್ಪ ಲೆಂತ್ ಉದ್ದದಲ್ಲಿ ನೋಡಿ, ಮಣಿನ ಈ ರೀತಿ ಕೆಳಗಡೆ ಮಾಡಿಕೊಂಡು ಈ ಲೆಂತ್ ಉದ್ದದಲ್ಲಿ ನಾವು ಈ ದಾರನ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಸಮವಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಡಬಲ್ ಕಲರ್ ಮಾಡ್ಕೊಂಡಿದ್ನಲ್ಲ, ಈ ಬೀಡ್ ಇದೆಯಲ್ಲ, ಈ ಬೀಡಿಂದ ನಾವು ಡಬಲ್ ಕಲರ್ನ ತಗೋಬೇಕು. ಈಗ ಇದನ್ನ ಎಲ್ಲಾನು ಸಮ ತಗೊಂಡು ನೋಡಿ, ಈ ರೀತಿ ಎಲ್ಲಾನು ಒಂದೇ ಸಮ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ಡಿಂದ ನಾನು ತುಂಬ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೂ ಗೊತ್ತಾಗಲಿ. ನೀವು ಕೂಡ ಮನೇಲೆ ಕೂತು ಬೇಬಿ ಕುಚ್ಚನ್ನ ಕಲಿಯೋಕ್ಕಾಗದೋರು, ಮನೆ ದುಡ್ಡು ಕೊಟ್ಟು ದೂರ ಮತ್ತು ಹಳ್ಳಿಲಿರೋರು ಕಲಿಯೋಕ್ಕಾಗದೋರು ಮನೇಲೆ ಕೂತು ಕಲಿಯೋ ರೀತಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೂಜಿ ಕೆಳಗಡೆಯಿಂದನೇ ದಾರ ತಗೊಂಡು ಎಲ್ಲಾನು ಸೇರಿಸಿ ಒಂದನ್ನು ಈ ರೀತಿ 2 ರಿಂದ 3 ಸಲ ಲಾಕ್ ಮಾಡ್ಕೋಬೇಕು.
ಆದಮೇಲೆ ಈ ಮಧ್ಯದಿಂದನೇ ದಾರನ ಹೊರಗಡೆ ತಗೋತಾ ಇದ್ದೀನಿ. ನೋಡಿ, ಈಗ ಝೂಮಲ್ಲೂ ಇಷ್ಟ ಆದಮೇಲೆ ಈ ಮಣಿ ಮತ್ತು ಈ ಬ್ಲೂನೇ ಬೇಕಾದರೆ ಈ ರೀತಿ ಮೇಲ್ ಮಾಡೋದು. ಈಗ ಎಲ್ಲ ಥ್ರೆಡ್ನು ಸೇರಿಸಿ ಒಂದು ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಥ್ರೆಡ್ನು ಸೇರಿಸಿ ಒಂದು ಲಾಕ್ ಹಾಕೋಬೇಕು. ಸ್ವಲ್ಪ ಬ್ಲೂ ಕಲರ್ನ ಗ್ರೀನ್ ಕಲರ್ನ ಪರ್ಪಲ್ ಕಲರ್ಗಿಂತ ಒಂದು ಉದ್ದ ಇಟ್ಕೊಂಡು ಹೀಗೆ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಮಧ್ಯದಿಂದ ಈ ರೀತಿ ಉಲ್ಟ ತಗೊಂಡು ಈ ದಾರನ ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಆದಮೇಲೆ ಒಂದು ನಾಟ್ ಹಾಕ್ಕೊಂಡು ನೋಡಿ, ಇದ್ರ ಮಧ್ಯದಿಂದ ಫಸ್ಟು ಜರಿ ಥ್ರೆಡ್ಗೆ ಈ ರೀತಿ ದಾರ ಪೋಣಿಸ್ಕೋಬೇಕು. ತಿಳಿ ದಾರ ಪೋಣಿಸ್ಕೊಂಡ್ಮೇಲೆ ಫಸ್ಟು ನಾನು ಒಂದು 3 ಬೀಡನ್ನ ಪೋಣಿಸ್ತಾ ಇದ್ದೀನಿ. ಮೂರು 3 ಬೀಡ್ ಆದಮೇಲೆ ಇದನ್ನೊಂದು ಮಣಿ ಪೋಣಿಸಿ ಮತ್ತೆ ಇದ್ರ ಮಣಿಯಿಂದನೇ ಉಲ್ಟಾ ಹೋಗಿ ಮತ್ತೆ ಇಲ್ಲಿ ಚುಚ್ಚಿದ್ವಿ ಅಲ್ಲೇನೆ ಕೆಳಗಡೆಯಿಂದ ಒಂದ್ಸಲ ಮತ್ತೆ ಮೇಲ್ಗಡೆಯಿಂದ ಇನ್ನೊಂದ್ಸಲ ಈ ರೀತಿ ಚುಚ್ಚಿಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು.
ಫ್ರೆಂಡ್ಸ್, ಇವತ್ತೊಂದು ಬೇಬಿ ಕುಚ್ ಬಂದು ಈ ರೀತಿ ನೋಡಿ. ಈ ರೀತಿ ಬೇಬಿ ಕುಚ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.